ವಿರೋಧಿ ನೀತಿಯಾಗಿದೆ. ಅದರಿಂದಾಗಿ ವಾಪಸ್ ತೆಗೆದುಕೊಳ್ತಾರೆ ಅವರು. ಅಲ್ಲ ಸರ್, ಈಗ ನಿಮ್ಮ ವಿಪಕ್ಷ ನಾಯಕರು ಸ್ಪೀಕರ್ಗೂ ಕೂಡ ಲೆಟರ್ ಬರೆದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಕಡೆ ಹೋರಾಟದ ಒಂದು ತೀವ್ರತೆ ಕಡಿಮೆ ಆಯ್ತಾ ಅಂತ? ಏನು ತೀವ್ರತೆ ಏನು ಕಡಿಮೆ ಆಗಿಲ್ಲ. ನಾವು ಒಂದು ಅವಕಾಶ ಕೊಡ್ಬೇಕು ಅವ್ರಿಗೂ ಕೂಡ ರೀಥಿಂಕ್ ಮಾಡ್ಲಿಕ್ಕೆ ಕೊಟ್ಟಿದ್ದೇವೆ. ಇದಕ್ಕೆ ಮುಂಚೆ ಅದು ಹಾಗೆ ಮುಂದುವರಿಸಿದ್ರೆ ನಾವು ಇನ್ನಷ್ಟು ಜೋರು ಮಾಡ್ತೇವೆ. ಸರ್, ಆಮೇಲೆ ಪ್ರಮುಖವಾಗಿ ಬೆಲೆ ಏರಿಕೆ ವಿಚಾರವೂ ಕೂಡ ಇವತ್ತು ಹೋರಾಟಕ್ಕೆ ಮುಂದಾಗಿದ್ದೀರಿ. ಹೌದು. ನಿನ್ನೆ ಡೀಸೆಲ್ ಬೆಲೆ ₹2 ಹೈಕ್ ಆಗಿದೆ ಸರ್. ನೋಡಿ, ಈ ಸರ್ಕಾರದ್ದು ಬೆಲೆ ಏರಿಕೆಯ ಅಟ್ಟಹಾಸ ಪ್ರಾರಂಭ ಆಗಿದೆ. ಏನಂತಂದ್ರೆ ನಾವು ಹೆಚ್ಚು ಗೆದ್ದುಬಿಟ್ಟಿದ್ದೇವೆ, 5 ಗ್ಯಾರಂಟಿಗಳು ಕೊಟ್ಟುಬಿಟ್ಟಿದ್ದೇವೆ, ಆದ್ರಿಂದ ನಮ್ಮನ್ನು ಯಾರು ಏನು ಮಾಡಕ್ಕಾಗಲ್ಲ. ಈ ರೀತಿ ಅಟ್ಟಹಾಸ ಮೆರಿತಾ ಇದ್ರೆ ಜನ ಇದಕ್ಕೆ ಬುದ್ಧಿ ಕಲಿಸಬೇಕು, ಅದನ್ನು ಮಾಡಿಸ್ತೇವೆ. 18 ಜನ ಶಾಸಕರನ್ನ ಏನು ಅಪ್ರಜಾಸತ್ತಾತ್ಮಕವಾಗಿ ಹಿಟ್ಲರ್ನಂತೆ ಸಸ್ಪೆಂಡ್ ಮಾಡಿದ್ದಾರೆ. ಕೂಡಲೇ ನಮ್ಮ 18 ಜನ ಶಾಸಕರನ್ನ ವಾಪಸ್ ತೆಗೆದುಕೊಳ್ಬೇಕು ಮತ್ತು 18 ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕಿ ಏನು ಸರ್ವಾಧಿಕಾರತ್ವವನ್ನು ಮರುಸ್ಥಾಪನೆ ಮಾಡಿದಾರಲ್ಲಿ ಇದನ್ನ ನಾವು ಧಿಕ್ಕರಿಸ್ತೇವೆ. 18 ಜನ ಶಾಸಕರನ್ನ ಮರುಸ್ಥಾಪನೆ ಮಾಡೋವರೆಗೂ ಮತ್ತು ಇಡೀ ರಾಜ್ಯದಲ್ಲಿ ನಾವು ಯಾರು ನಮ್ಮ ಶಾಸಕರು ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ ಯಾವುದೇ ಕಮಿಟಿಗಳನ್ನ ಮೀಟಿಂಗ್ನಲ್ಲಿ ನಾವು ಸಭೆ ಭಾಗವಹಿಸೋದಿಲ್ಲ. ಆದ್ರಿಂದ ಮತ್ತೆ ಇವತ್ತು ಆಗ್ರಹ ಪಡಿಸ್ತಾ ಇದೀವಿ, ಕೂಡಲೇ 18 ಜನ ಶಾಸಕರನ್ನ ಮತ್ತೆ ಮರುಸ್ಥಾಪನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಬೆಲೆ ಏರಿಕೆ ಸರ್, ಈಗ ಬೆಲೆ ಏರಿಕೆ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇರ್ತಕ್ಕಂಥದ್ದು. ಹಾಲಿನ ದರ ಹೆಚ್ಚಳ ಆಯಿತು, ನಿನ್ನೆ ಡೀಸೆಲ್ ಬೆಲೆ ₹2 ಹೈಕ್ ಮಾಡಿದ್ದಾರೆ. ನೋಡಿ, ನಿನ್ನೆ ₹2 ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ. ಕಸದ ಮೇಲೆ ಎಷ್ಟು ಕೆಜಿ ಕಸ ಒಂದೊಂದು ಮನೆಯಿಂದ ಬರುತ್ತೆ ಅದರ ಆಧಾರದ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅರ್ಥಾತ್ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ತಲೆನಲ್ಲಿ ಕಸ ತುಂಬಿಕೊಂಡಿದೆ, ಒಳ್ಳೆ ವಿಚಾರಗಳೇನು ತುಂಬಿಕೊಂಡಿಲ್ಲ ಅವ್ರ ತಲೆನಲ್ಲಿ. ಜನರ ಬೆನ್ನು ಮೂಳೆ ಮುರಿಯೋದು ಹೆಂಗೆ, ಜನರಿಗೆ ಟ್ಯಾಕ್ಸ್ ಹಾಕೋದು ಹೆಂಗೆ, ಬೆಲೆ ಹೆಚ್ಚು ಮಾಡೋದು ಹೆಂಗೆ, ಈ ತರದ ವಿಚಾರಗಳನ್ನು ತುಂಬಿಕೊಂಡ್ಬಿಟ್ಟು ಹಾಲಿನ ದರ ಹೆಚ್ಚಿಗೆ ಮಾಡಿದ್ರು, ನೀರಿನ ದರ ಹೆಚ್ಚಿಗೆ ಮಾಡಿದ್ರು, ಆಮೇಲೆ ಮೆಟ್ರೋ ದರ ಹೆಚ್ಚಿಗೆ ಮಾಡಿದ್ರು, ಆಮೇಲೆ ಇದ್ಯಾವುದು ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಗೆ ಮಾಡಿದ್ರು, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಿಗೆ ಮಾಡಿದ್ರು. ಆಮೇಲೆ ಈ ತರ ಒಂದಾದ ನಂತರ ಒಂದು ಪ್ರತಿ ದಿನ ಬೆಲೆಯನ್ನ ಹೆಚ್ಚು ಮಾಡ್ತಾ ಇದೆ. ಈ ಸರ್ಕಾರ ತೊಲಗಬೇಕು. ಅದಕ್ಕೋಸ್ಕರ ನಾವು ಇವತ್ತು ನಾಳೆ ಹಗಲು ರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೀವಿ. ಕೂಡಲೇ ಬೆಲೆ ಏರಿಕೆಯನ್ನು ವಾಪಸ್ ತೆಗೆದುಕೊಳ್ಬೇಕು. ಈಗ ಅಹೋರಾತ್ರಿ ಧರಣಿಗೂ ಕೂಡ ತಾವು ನಮ್ಮ ಪಕ್ಷ ಕರೆಯನ್ನ ಕೊಟ್ಟಿದೆ. ಹೇಗೆ ಸರ್ ಹೋರಾಟ ರಾಜ್ಯ ಸರ್ಕಾರಕ್ಕೆ ಚುರುಕು ಮುಟ್ಟಿಸ್ತಕ್ಕಂಥ ಕೆಲಸ ಆಗುತ್ತಾ? ನೋಡಿ ಸರ್, ನಮ್ಮ ವಿರೋಧ ಪಕ್ಷ ನಾವು ಮಾಡೋದ್ರ ಜೊತೆಗೆ ಈ ರಾಜ್ಯದ ಜನ ದಂಗೆ ಹೇಳ್ತಾರೆ. ನಿನ್ನೆ ರಾತ್ರಿಯಿಂದ ಡೀಸೆಲ್ ದರ 10 ತಿಂಗಳಲ್ಲಿ 2ನೇ ಬಾರಿಗೆ ₹2-3 ಜಾಸ್ತಿ ಮಾಡಿದ್ದಾರೆ. ಪ್ರತಿಯೊಂದರ ದರವೂ ಕೂಡ ಇವತ್ತು ಜನ ಕರ್ನಾಟಕ ರಾಜ್ಯದಲ್ಲಿ ಬದುಕೋದೇ ಒಂದು ಶಾಪ ಅನ್ನುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಇನ್ನೂ ಯಾವ್ಯಾವುದರಲ್ಲಿ ಏರಿಸಬಹುದು, ಜನರನ್ನ ಸುಲಿಗೆ ಮಾಡಬಹುದು ಅಂತೇಳಿ ಹೇಳಿ ಇವರು ಹುಡುಕ್ತಾ ಇದ್ದಾರೆ. ಅತ್ಯಂತ ಸುಲಿಗೆಕೋರ ಒಂದು ಸರ್ಕಾರ ಯಾವ್ದಾರು ಈ ರಾಜ್ಯದಲ್ಲಿದ್ದರೆ ಅದು ಸಿದ್ದರಾಮಯ್ಯ ಸರ್ಕಾರ. ಯಾಕೆ ಅಂದ್ರೆ ಇವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಗ್ಯಾರಂಟಿಗಳನ್ನು ಕೊಟ್ಟರು, ಹಿಂದೆ ಮುಂದೆ ನೋಡಲಿಲ್ಲ. ಆರ್ಥಿಕವಾಗಿ ರಾಜ್ಯ ಏನಾಗ್ತದೆ ಗೊತ್ತಿಲ್ಲ. ಈಗ ಅಭಿವೃದ್ಧಿ ಹಾಳಾಗ್ಲಿ, ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ. ಹೀಗಾಗಿ ಎಲ್ಲ KSRTC ಎಲ್ಲ ನಿಗಮಗಳು, ವಿದ್ಯುತ್ ನಿಗಮಗಳು ಎಲ್ಲ ಪಾಪರೆದ್ದು ಹೋಗ್ತಾ ಇದ್ದಾವೆ. ಇಡೀ ಸರ್ಕಾರ ಪಾಪರೆದ್ದು ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಜನರನ್ನ ಸುಲಿಗೆ ಮಾಡಿ, ದರೋಡೆ ಮಾಡಿ, ತಲೆ ಒಡೆದು ಅವ್ರ ಜೇಬಿಗೆ ಕತ್ತರಿ ಹಾಕಿ ಮಾಡಿ ಸರ್ಕಾರದ ಖಜಾನೆ ತುಂಬಿಸಿ ಖರ್ಚು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ನಾವು ಕಟುವಾಗಿ ವಿರೋಧಿಸ್ತೇವೆ ಮತ್ತು ಜನರವರೆಗೆ ತಗೊಂಡೋಗ್ತಾ ಇದ್ದೀವಿ. ಹಳ್ಳಿಯಲ್ಲಿ ಜನರವರೆಗೆ ತಗೊಂಡೋಗ್ತೇವೆ. ಜನ ರೋಷಿ ಅವರ ಕೊರಗಾಟ ಗೊಣಗಾಟ ಏನಿದೆ ಅದಕ್ಕೊಂದು ಶಕ್ತಿ ತುಂಬುವಂತ ಕೆಲಸ, ಅದಕ್ಕೆ ಧ್ವನಿ ಒದಗಿಸುವಂತ ಕೆಲಸವನ್ನು ಒಂದು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಬಿಜೆಪಿಯವರು ಮಾಡ್ತಾ ಇದ್ದೇವೆ. ರಾಜ್ಯದ ಜನತೆಗೆ ಬೆಲೆ ಏರಿಕೆ ಬಿಸಿ ತಡ್ತಾ ಇದೆ. ಹಾಲಿನ ದರ ₹4 ಹೆಚ್ಚಳ ಮಾಡಿದ್ರು. ನಿನ್ನೆ ಡೀಸೆಲ್ ಬೆಲೆ ₹2 ಹೆಚ್ಚಳವನ್ನ ಮಾಡಿದ್ರಿ. ಇವತ್ತು ಅಹೋರಾತ್ರಿ ಹೋರಾಟಕ್ಕೂ ಕೂಡ ತಾವು ಮುಂದಾಗಿದ್ರಿ. ಸರ್ಕಾರ ನಿಮ್ಮ ಹೋರಾಟವನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತಾ? ನೋಡಿ, ಗಂಭೀರವಾಗಿ ತಗೊಂಡ್ಲಿ ಬಿಡ್ಲಿ ಅದು ಅವರು ಯೋಚನೆ ಬಿಟ್ಟಿರೋದು. ಆದರೆ ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ ನಾವು ಮಾಡಬೇಕಾಗ್ತದೆ. ಜನರಿಗೆ ನಮ್ಮ ಏನು ಈ ಬೆಲೆ ಏರಿಕೆ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಂಥದ್ದು ನಮ್ಮ ಪಕ್ಷದ ಕರ್ತವ್ಯ. ಹಾಗಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇವತ್ತು 7ನೇ ತಾರೀಕು ಜನಾಕ್ರೋಶ ಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ನಾವು ಇದರ ವಿರುದ್ಧ
ಹೋರಾಟಗಳನ್ನು ಮಾಡೋ ಮುಖ್ಯನ ಜನರಿಗೆ ಈ ಬೆಲೆ ಏರಿಕೆ ಏನಾಗಿದೆ ಅದರ ಮನವರಿಕೆ ಮಾಡುವಂಥ ಕೆಲಸವನ್ನು ನಾವು ಇದು ಮಾಡಿ ಯಡಿಯೂರಪ್ಪ ಅವರೇನು ಭಾಗಿಯಾಗ್ತಾರೆ ಸರ್ ಇವತ್ತು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಎಲ್ಲ ಹಿರಿಯ ನಾಯಕರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸರ್, ಪ್ರಮುಖವಾಗಿ ಈಗ ಜನಸಾಮಾನ್ಯರಿಗೆ ಬರೋಷ್ಟು ಒಂದು ಹೊರೆ ಆಗ್ತಿದೆ ಸರ್. ಯಾಕಂದ್ರೆ ಒಂದು ಕಡೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ರೆ, ಈ ಕಡೆ ಬೇರೆ ಬೆಲೆ ಏರಿಕೆ ಮಾಡಿ ಜನರ ಸುಲಿಗೆ ಮಾಡ್ತಕ್ಕಂಥ ಇವರು ಗ್ಯಾರಂಟಿಗಳನ್ನ ಮಾಡೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅದರ ಭರಿಸ್ಲಿಕ್ಕೆ ಬೇರೆಯವರ ಮೇಲೆ ಎಲ್ಲ ತೆರಿಗೆಗಳನ್ನು ಹಾಕೋದು, ಬೇರೆ ಬೇರೆ ತರದ ಇದು ಮಾಡಿ ಅದರಲ್ಲಿ ಹಣ ಸಂಗ್ರಹ ಮಾಡಿ ಇಲ್ಲಿ ಕೊಡುವಂಥದ್ದು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕೈಗೆ ಇದು ಹಾಕುವಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ